ಬರೀ ಬೆಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು. ಎರಡು ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ವಿಶ್ವಾಸ ನಮಗಿದೆ. ಜಮ್ಮು ಕಾಶ್ಮೀರದಲ್ಲಿ ಕೋಯಲಿಷನ್ ಸರ್ಕಾರ, ನಮ್ಮ ಪಕ್ಷವೂ ಕೂಡ ಕೋಯಲಿಷನ್ನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು, ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ, ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ. ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ 50 ಸೀಟಾದರೂ ಗೆದ್ದಿದ್ದೇವೆ ಅಂತೇಳಿ ಬಂದಿದೆ. ಇದು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನ್ನೋದು ಒಂದೊಂದು ರಾಜ್ಯದಲ್ಲೇ ಚುನಾವಣೆ ಆದಾಗ ಗೊತ್ತಾಗ್ತಾ ಇದೆ. ಇದೇ ರೀತಿ ನಮಗೆ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಸರ್ಕಾರವನ್ನು ನಮ್ಮ ಪಕ್ಷದ ನೇತೃತ್ವದಲ್ಲಿ ಮಾಡ್ತೇವೆ ಎನ್ನುವಂಥ ವಿಶ್ವಾಸ ಕೂಡ ಇದೆ. ಇದು ಒಂದು ಬದಲಾವಣೆಯನ್ನು ತರ್ತಕ್ಕಂಥ ರೀತಿಯಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಸರ್, ಪ್ರಧಾನಿಯವರು ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡ್ತಿದ್ರು ಸರ್, ಕಾಂಗ್ರೆಸ್ ಆರ್ಥಿಕ ದಿವಾಳಿ ಆಗುತ್ತೆ ಅಂತ. ಈಗ ಅವ್ರಿಗೆ ಎಲ್ಲೋ ಒಂದು ಕಡೆ ಮುಳುವಾಯಿತು ಸರ್. ಅಲ್ಲ, ಗೊತ್ತಿಲ್ಲ ನಮಗೆ. ನಾವು ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ಅಧ್ಯಯನ ಮಾಡಿ ಬಡತನದ ರೇಖೆಯಿಂದ ಯಾರು ಇದ್ದಾರೆ ಆ ಜನ ಮೇಲೆ ಬರಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಾವು ಇವು ಗ್ಯಾರಂಟಿಗಳನ್ನು ತಗೊಂಡು ಬಂದಿದ್ದೇವೆ. ಪ್ರಾರಂಭದಲ್ಲಿ ಭಾಳ ಜನ ಟೀಕೆ ಮಾಡಿದ್ದಾರೆ, ಅದರಲ್ಲಿ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ಅನೇಕ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು ಕೂಡ ಟೀಕೆ ಮಾಡಿದ್ದಾರೆ, ರಾಜ್ಯದಲ್ಲಿ ಜನತಾ ದಳದವರು ಕೂಡ ಟೀಕೆ ಮಾಡಿದ್ದಾರೆ. ಆದರೆ ಇವತ್ತು ಅವರಿಗೆ ಅರ್ಥ ಆಗ್ತಾ ಇದೆ, ಈ ಜನ ಯಾರನ್ನು ಬೆಂಬಲಿಸ್ತಾರೆ. ಯಾಕೆಂದರೆ ಅವರಿಗೆ ಸಹಾಯ ಆಗುವಾಗ ಸ್ವಾಭಾವಿಕವಾಗಿ ಅವರು ಆ ಪಕ್ಷದ ಜೊತೆಯಲ್ಲಿ ನಿಲ್ತಕ್ಕಂಥದ್ದು. ನಮ್ಮ ಉದ್ದೇಶ ಇರೋದು ಅವರು ಬಡತನದ ರೇಖೆಯಿಂದ ಮೇಲೆ ಬರಬೇಕು ಅಂತ. ಅದು ರಾಜಕೀಯ ಅಂಥೇಳಿ ನಾವು ಯಾವತ್ತೂ ಹೇಳಕ್ಕೆ ಹೋಗಿಲ್ಲ. ನಾವು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ತೀವಿ ಅವ್ರನ್ನ ಅಂತ ಹೇಳಕ್ಕೆ ಹೋಗಿಲ್ಲ. ನಾವು ಬಡವರಿದ್ದಾರೆ, ಅವರನ್ನು ಮೇಲೆತ್ತುವಂಥ ಕೆಲಸ ಆಗಬೇಕು ಅಂತೇಳಿ ಅದನ್ನು ಮಾಡಿದ್ದೇವೆ. ಈಗ ಅವರು ಅರ್ಥ ಆಗಿದೆ, ಹೌದು ಇದು ನಮಗೂ ಕೂಡ ಇದು ನಾವು ಕೂಡ ಇದನ್ನು ಮಾಡಿದರೆ ಒಳ್ಳೆಯದು ಅಂತ ಅರ್ಥ ಆಗಿದೆ. ಅವರು ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಬಹುಶಃ ಅವರು ಮಾಡ್ಬೋದು. ಸರ್, ಮೂಲ ಹಗರಣವನ್ನು ಮುಚ್ಚಿ ಹಾಕಲು ಡೈವರ್ಟ್ ಮಾಡಲು ಜಾತಿ ಗಣತಿ ಇವತ್ತು ಬಂದಿದ್ದಾರೆ ಅಂತ ಕುಮಾರಸ್ವಾಮಿ ಅವರ ಆರೋಪ. ನೋಡಿ, ನಾವು ತರದೇ ಇದ್ದಾಗ ಜಾತಿ ಗಣತಿ ತಗೊಂಡು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು ಅಂತ ಹೇಳ್ತಾಯಿದ್ರು. ಹೌದಾ? ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು, ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡಿದರು, ಯಾಕೆ ಪೆಟ್ಟಿಗೆ ಒಳಗಿಡಬೇಕಾಗಿತ್ತು ಅಂತ ಹೇಳೋರು. ಈಗ ನಾವು ಜನಸಮುದಾಯಕ್ಕೆ ಪಬ್ಲಿಕ್ಕಿಗೆ ತರ್ತೀವಿ ಅಂದಾಗ ಈಗ ಅವರಿಗೆ ನುಂಗ್ಲಾರ ತುತ್ತಾಗಿದೆ. ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಈ ಸಮುದಾಯ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರ ಆಧಾರದ ಮೇಲೆ ನಾವು ಈಗ ಮುಂದಿನ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಆಗಬಾರ್ದು ಅಂದರೆ ಇವರು ಯಾರು ಈ ಸಮುದಾಯಗಳಿದ್ದಾರೆ, ಆ ಸಮುದಾಯಗಳಿಗೆ ನಾವು ಹಾಗಾದರೆ ಯೋಜನೆಗಳನ್ನು ಮಾಡಬಾರ್ದಾ, ಕಾರ್ಯಕ್ರಮಗಳನ್ನು ಕೊಡಬಾರ್ದಾ? ಯಾವ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಡಬೇಕು ಅಂದಾಗ ಸ್ವಾಭಾವಿಕವಾಗಿ ನಾವು ಈ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಈಗ ನಾವು ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು 18ನೇ ತಾರೀಕು ನಡೀತಕ್ಕಂಥ ಸಂಪುಟದಲ್ಲಿ ತರ್ತೇನೆ ಅಂತ ಹೇಳಿದ್ದಾರೆ. ಚರ್ಚೆ ಆಗುತ್ತೆ. ಒಂದು ವೇಳೆ ಆ ಚರ್ಚೆಯಲ್ಲಿ ಬೇರೆ ಬೇರೆ ಏನಾದರೂ ಕೂಡ ಸಬ್ ಕಮಿಟಿ ಸಮಿತಿ ಮಾಡೋದಾ ಅಥವಾ ಅಸೆಂಬ್ಲಿಗೆ ತೊಗೊಂಡು ಹೋಗೋದಾ, ಅದೆಲ್ಲ ತೀರ್ಮಾನ ಮಾಡ್ತಾರೆ. ಸರ್ಕಾರದ ಅವಧಿಯಲ್ಲೇ ವರದಿ ಪಡಿಬಹುದಾಗಿತ್ತು, ಅವಾಗ ಮಾಡಲಿಲ್ಲ. ಆಯ್ತಪ್ಪ, ಈಗ ಮಾಡ್ತಾ ಇದ್ದೀವಲ್ಲ.
ಇಲ್ಲ ಈಗ ಮಾಡ್ತಾ ಇದ್ದೀವಲ್ಲ. ಕಾಂಗ್ರೆಸ್ ಒಕ್ಕಲಿಗ ಲಿಂಗಾಯತರು ಬಹಿರಂಗ ಬೆಂಬಲ ಕೊಡ್ತಾ ಇದ್ದಾರೆ. ಅವರಿಗೆ ಬೆಂಬಲದ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ವಸ್ತುಸ್ಥಿತಿ ಏನಿದೆ ಅಂತ ಹೇಳಿ ಜನಗಳ ಮುಂದೆ ಇಡ್ತಾರೆ. ಅದನ್ನು ಅದು ಬೇಡ ಅಂದರೆ ಹೇಗೆ? ಇವತ್ತು 160 ಕೋಟಿ ಹಣ ಖರ್ಚು ಮಾಡಿ ಸಮುದಾಯಗಳು ಯಾರ್ಯಾರು ಎಷ್ಟೆಷ್ಟು ಇದ್ದಾರೆ ಅಂತ ಹೇಳಿ ಒಂದು ವಸ್ತುಸ್ಥಿತಿ ಈಗ ಸೆನ್ಸಸ್ ಮಾಡುವಾಗಲೂ ಕೂಡ ಹಂಗೆ ಆಗುತ್ತೆ. ಮುಂದೆ ಈಗ ಸೆಂಟ್ರಲ್ ಗೌರ್ಮೆಂಟು ಸೆನ್ಸಸ್ ಮಾಡಬೇಕು ಅಂತ ಇದೆ, ಆಗಲೇ ಡಿಲೇ ಆಗಿದೆ. ಈಗ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ 4-5 ಜನ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಾಗ ಅವ್ರು ಹೇಳಿದರು ಸೆನ್ಸಸ್ ಮಾಡ್ತೀನಿ ಅಂತ ಹೇಳಿದರು. 25-26 ಸೆನ್ಸಸ್ ಪ್ರಾರಂಭ ಮಾಡಿ 28 ಚುನಾವಣೆಗೆ ಹೊಸ ಸೆನ್ಸಸ್ ಇರುತ್ತೆ ಅಂತ ಹೇಳಿದರು ಅವರು. ಅಂದರೆ ಆವಾಗ ಬರಲಿಲ್ವಾ ಡೇಟಾ ಬರಲ್ವಾ? ಆವಾಗಲೂ ಹಿಂಗೆ ವಿರೋಧ ಮಾಡ್ತಾರೆ. ಇದು ಅಧಿಕೃತನೇ. ಇದೇನು ಯಾರೋ 4 ಜನ ಸೇರ್ಕೊಂಡು ಮಾಡಿರೋದಲ್ವಲ್ಲ, ಇದು ಸರ್ಕಾರವೇ ಮಾಡಿರೋದು. 8 ವರ್ಷದಲ್ಲಿ ಜನಸಂಖ್ಯೆನೂ ಬದಲಾವಣೆ ಆಗುತ್ತದೆ, ಅವರ ಆರ್ಥಿಕ ಸ್ಥಿತಿಗಳು ಅದು ನೋಡೋಣ. ಅದು ಫಸ್ಟ್ ಇದು ಬರಲಿ ಅಲ್ಲ. ಬಂದ ಮೇಲೆ ಒಂದು ಮಾಹಿತಿ ಇದೆ, ಪ್ರತಿಯೊಂದು ಸೆನ್ಸಸ್ಸು 10 ವರ್ಷಕ್ಕೊಂದ್ಸರಿ ಮಾಡಬೇಕು ಅಂತ. ಈಗೆಲ್ಲೋ ಒಂದು ಕಡೆ ಅದು ಏರ್ಪೇರಾಗಿದೆ. 10 ವರ್ಷ ಗ್ಯಾಪ್ನಲ್ಲಿ ಏನು ಜನಸಂಖ್ಯೆ ಆಗಿರುತ್ತೆ ಜಾಸ್ತಿ, ಅದು 15% ಆಗಿರ್ಬೋದು ಅಂತ ಒಂದು ಅಂದಾಜು. 10-15% ಆಗಿರುತ್ತೆ ಅಂತ ಪಾಪ್ಯುಲೇಷನ್ ಇನ್ಕ್ರೀಸು. ಹಿಂದೆ ಮಾಡಿರುವ ಅಧ್ಯಯನಗಳೆಲ್ಲ ಆ ರೀತಿ ಹೇಳುತ್ತೆ, ಸ್ಟಡೀಸ್ ಎಲ್ಲ 15% ಇನ್ಕ್ರೀಸ್ ಆಗುತ್ತೆ 10 ವರ್ಷಕ್ಕೆ ಅಂತ. ಆ ಆಧಾರದ ಮೇಲೆ ಏನಾದರೂ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಒಂದು ಬೆಂಚ್ ಮಾರ್ಕ್ ಬೇಕಲ್ವ, ಅದಕ್ಕೆ ಈಗ ಬಿಡುಗಡೆ ಮಾಡಿದರೆ ಗೊತ್ತಾಗುತ್ತೆ. ಅದೇ ನನಗೆ ಗೊತ್ತಿಲ್ಲ, ಅದು ಡೀಟೇಲ್ಸ್ ಗೊತ್ತಿಲ್ಲ. ಅದು ನಾನು ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ ಅದ್ರ ಬಗ್ಗೆ. ಸರ್, ನಿಮ್ಮದು ಮತ್ತು ಸತೀಶ್ ಜಾರಕಿಹೊಳಿ ಅವರ ಭೇಟಿ ಬಹಳ ಚರ್ಚೆ ಏನ್ ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಮುಂದಿನ ಪ್ಲಾನ್ಗಳೇನಾದರೂ ರೆಡಿ ಆಗ್ತಾ ಇದ್ದಾವ ಅಂತ? ಚರ್ಚೆ ಆದರೆ ಒಳ್ಳೇದಲ್ಲ. ಚರ್ಚೆ ಆದರೆ ಈಗ ಕಾಫಿ ಪೇ ಚರ್ಚಾ ಅಂತ ಅದು ಯಾವುದೋ ಒಂದು ಇದು ಬರುತ್ತಲ್ಲ, ಚಾಯ್ ಪೇ ಚರ್ಚಾ. ಈಗ ನಾವು ಕಾಫಿ ಪೇ ಚರ್ಚೆ ಮಾಡಿದಪ್ಪ, ಏನಾಗಿದೆ ನೋಡ್ರಿ. ಎಲ್ಲಿ ನಾವು ಇಬ್ಬರು ಕೂತ್ಕೊಂಡು 2 ಲೋಟ ಕಾಫಿ ಕುಡಿದ್ಬಿಟ್ರೆ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅನ್ನೋದಾದರೆ ಭಾಳ ಚರ್ಚೆಗಳಾಗ್ತಾವೆ. ಹೋಗ್ರಿ, ಭಾಳ ಕಾಫಿನೂ ಖರ್ಚಾಗುತ್ತೆ. ಆ ಥರ ಏನಾಗೋದು? ಆಯ್ತಪ್ಪ, ಆಯಿತು, ನಾವು ಚರ್ಚೆ ಮಾಡಿದ್ದೀವಿ. ಅಲ್ಲಲ್ಲ, ಆ ರೀತಿ ನಾವು ಮಾತಾಡೋದ್ರಿಂದ ಏನಾಗೋದಿಲ್ಲ. ಅದು ಎಲ್ಲ ನಿರ್ಧಾರ ಎಲ್ಲ ಹೈಕಮಾಂಡು. ಆ ಸನ್ನಿವೇಶನೇ ಬಂದಿಲ್ವಲ್ಲ. ಈಗ ಸನ್ನಿವೇಶ ಬಂದಾಗ ಮಾತಾಡೋಣ. ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಕೂಗು ಹಾಕೋಣ, ಅದ್ರ ಬಗ್ಗೆ ಬೇಡಿಕೆ ಇಡೋಣ, ಬೇಕಾದ್ ಮಾಡೋಣ. ಆದರೆ ಈಗ ಆ ಸನ್ನಿವೇಶನೇ ಬಂದಿಲ್ಲ. ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ, ಕೊಡಲ್ಲ ಅಂಥೇಳಿ 10 ಸಾರಿ ಅವ್ರು ಹೇಳಿದ್ದಾರೆ, ನಾವು ಹೇಳಿದ್ವಿ. ಕೊಡೋ ಅಗತ್ಯ ಇಲ್ಲ. ಪದೇ ಪದೇ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ನಾವು ಅದನ್ನೇ ಹೇಳ್ತಾ ಇದ್ವಿ. ತೀರ್ಪುಗಳನ್ನು ಮೇಲ್ಮನವಿ ಹೋಗಲೇ ಇಲ್ವಲ್ಲ ಸರ್? ಯಾಕೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಕಾನೂನು ತಜ್ಞರು ಸ್ಟಡಿ ಮಾಡಿ ಆಮೇಲೆ ಹೋಗ್ತೀವಿ. ಹಾಂ, ಅದು ಕೇಳ್ಬೋದು. ಅವರಿಬ್ಬರು ಏನು ಮಾತಾಡಿದರು ಸರ್? ಅದನ್ನೇ ಕೇಳಬೇಕು ಅಂದರೆ ನೀವು ಕೇಳಬೇಕು ಅಂದರೆ. ಇಲ್ಲಪ್ಪ, ನೀವು ಹೇಳಿದ್ರೆ ಕೇಳ್ತೀನಿ ನಾನು. ಇಲ್ಲ, ಬಿಟ್ಕಾಯಿನ್ಗೆ ಆ ಪೂಜಾರ್ ಅಂತಕ್ಕಂಥವ್ರನ್ನ ಹುಡುಕ್ತಾ ಇದ್ದರು. ಶುರುವಿನಿಂದನೂ ಅವರು ತಪ್ಪಿಸ್ಕೊಂಡು ತಿರುಗ್ತಾಯಿದ್ರು. ಜೊತೆಗೆ ಅವರು ಕೋರ್ಟಿಗೆಲ್ಲ ಹೋಗಿದ್ದರು, ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದರು. ಅವ್ರಿಗೆ ಯಾವುದೂ ರಿಲೀಫ್ ಸಿಗಲಿಲ್ಲ ಅಂತ ನಿನ್ನೆ ಬಂದು ಸರೆಂಡರ್ ಆಗಿದ್ದಾರೆ. ಅದು ಇನ್ವೆಸ್ಟಿಗೇಷನ್ನು ಮುಂದುವರಿಯುತ್ತೆ. ಅದು ಅಷ್ಟೇ, ತನಿಖೆಗಳು ಮುಂದುವರಿಯುತ್ತವೆ, ಏನು ನಿಲ್ಲೋದಿಲ್ಲ.